ಬಿಜೆಪಿ ಪಾಳೆಯದಲ್ಲಿ ಜೋರಾಯ್ತಾ ಈ ಬಣ ರಾಜಕೀಯ ಅನ್ನೋದು ಪ್ರಶ್ನೆ. ಪ್ರಹ್ಲಾದ್ ಜೋಶಿ ಮತ್ತು ಜಗದೀಶ್ ಶೆಟ್ಟರ್ ಪ್ರಚಾರ ಪೈಪೋಟಿ ಹೆಚ್ಚಾಗ್ತಾ ಇದೆ. ಲೋಕ ಚುನಾವಣೆಗೆ ಮುನ್ನವೇ ಪ್ರತ್ಯೇಕ ಪ್ರಚಾರ ಜೋರಾಗಿ ನಡೀತಾ ಇದೆ. ಕುಂದಗೋಳ ತಾಲೂಕು ಸೇರಿ ಹಲವೆಡೆ ಶೆಟ್ಟರ್ ಮಿಂಚಿನ ಸಂಚಾರವನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಜೋಶಿ ಪಾಳೆಯದಿಂದ ತಿರುಗೇಟು ಕೊಡುವಂತ ಯತ್ನವನ್ನ ಕೂಡ ಮಾಡಲಾಗ್ತಾ ಇದೆ. ಹುಬ್ಬಳ್ಳಿಯಿಂದ ಪ್ರಚಾರವನ್ನ ಆರಂಭಿಸಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು. ಜೋಶಿಯೇ ಅಭ್ಯರ್ಥಿ ಅಂತ ಬಿಂಬಿಸೋಕೆ ಹರಸಾಹಸವನ್ನ ಪಡಲಾಗ್ತಾ ಇದೆ. ಅಭ್ಯರ್ಥಿ ಫೈನಲ್ ಆಗದಿದ್ರೂ ಪ್ರತ್ಯೇಕ ಪ್ರಚಾರದ ಭರಾಟೆ ಜೋರಾಗಿ ನಡೀತಾ ಇದೆ. ನೋಡಿ, ಜಗದೀಶ್ ಶೆಟ್ಟರ್ ಅವರು ಘರ್ ವಾಪಸಿ ಆಗ್ತಾರೆ, ಬಿಜೆಪಿಗೆ ವಾಪಸ್ ಹೋಗ್ತಾರೆ. ಬಟ್ ಬಿಜೆಪಿಯಲ್ಲಿರೋ ಕೆಲವರಿಗೆ ಅದನ್ನ ಸಹಿಸ್ಕೊಳ್ಳೋಕೆ ಸಾಧ್ಯ ಆಗ್ತಾ ಇಲ್ಲ. ಪ್ರಹ್ಲಾದ್ ಜೋಶಿ ಅವರು ಸ್ಥಳೀಯ ಮಟ್ಟದ ಕಾರ್ಯಕರ್ತರುಗಳಿಗೆ ಮತ್ತು ಈ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಈ ಸದಸ್ಯರುಗಳು, ಅಧ್ಯಕ್ಷರುಗಳಿಗೆಲ್ಲ ಒಂದು ಸ್ಟ್ರಾಂಗ್ ಮೆಸೇಜ್ ಪಾಸ್ ಮಾಡಿದ್ರು ಮೊನ್ನೆ. ಯಾವುದೇ ಕಾರಣಕ್ಕೂ ನೀವು ಯಾರು ಜಗದೀಶ್ ಶೆಟ್ಟರ್ ಮನೆ ಹತ್ರನೂ ಹೋಗಬಾರ್ದು, ಅವ್ರ ಜೊತೆ ಫೋಟೋ ತಗೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಬಾರ್ದು ಅಂತ ಈ ವಿಚಾರ ಕೂಡ ಚರ್ಚೆ ಆಗಿತ್ತು. ಇದೀಗ ಲೋಕಸಭಾ ಚುನಾವಣೆಯಲ್ಲಿ ನಾನು ಹೇಳಿದ್ ನಡಿಬೇಕು, ನಂದು ನಡಿಬೇಕು, ನನ್ನ ಕಡೆಯವ್ರು ನಿಲ್ಬೇಕು, ನಾನು ನಿಲ್ಬೇಕು, ಇದೆಲ್ಲವೂ ಕೂಡ ಜೋರಾಗ್ತಾ ಇದೆ. ಒಂದ್ ಕಡೆಯಲ್ಲಿ ಕುಂದಗೋಳ ತಾಲೂಕು ಸೇರಿ ಹಲವೆಡೆ ಶೆಟ್ಟರ್ ಮಿಂಚಿನ ಸಂಚಾರ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಜೋಶಿ ಪಾಳ್ಯದಿಂದ ತಿರುಗೇಟು ಕೊಡುವಂತ ಯತ್ನ ಆಗ್ತಾ ಇದೆ. ಸೊ ಈ ಬಣ ಬಡಿದಾಟದಲ್ಲಿ ಲೋಕಸಭಾ ಚುನಾವಣೆಯನ್ನ ಹೇಗೆ ಎದುರಿಸ್ತಾರೆ ಅನ್ನೋದು ಪ್ರಶ್ನೆ. ಕಾರ್ಯಕರ್ತರು ಕೂಡ ಕನ್ಫ್ಯೂಸ್ ಆಗಿದ್ದಾರೆ. ಯಾರ ಮಾತು ಕೇಳಬೇಕು, ಯಾರ ಜೊತೆ ಇರಬೇಕು, ಯಾರ ಜೊತೆ ಓಡಾಡಬೇಕು. ಇವ್ರ ಜೊತೆ ಗುರುತಿಸ್ಕೊಂಡ್ರೆ ಅವ್ರಿಗಾಗಲ್ಲ, ಅವ್ರ ಜೊತೆ ಗುರುತಿಸ್ಕೊಂಡ್ರೆ ಇವ್ರಿಗಾಗಲ್ಲ. ಮೊದಲಿಂದಲೂ ಪ್ರಹ್ಲಾದ್ ಜೋಶಿ ಅವರು ಕೇಂದ್ರ ನಾಯಕರ ಜೊತೆಗೆ ಒಳ್ಳೆ ಒಡನಾಟವನ್ನ ಇಟ್ಕೊಂಡಿದ್ದಾರೆ. ಈ ಅಸಮಾಧಾನ, ಈ ಬೇಸರದಿಂದಲೇ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿ ಬಿಟ್ಟು ಕಾಂಗ್ರೆಸ್ಗೆ ಬಂದಿದ್ದು. ಈಗ ಮತ್ತೆ ಬಿಜೆಪಿಗೆ ವಾಪಸ್ ಹೋಗಿದ್ದಾರೆ. ಹಾಗಾಗಿ ಕಾರ್ಯಕರ್ತರಿಗೆ ಯಾರು ಹಿಂದೆ ನಿಂತ್ಕೋಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಯಾವ ಲೋಕಸಭಾ ಕ್ಷೇತ್ರ ನಾನು ಕೇಳಿಲ್ಲ. ಅವ್ರೇನು ಜವಾಬ್ದಾರಿ ಕೊಡ್ತಾರೆ ಆ ಜವಾಬ್ದಾರಿ ನಿಭಾಯಿಸ್ತೀನಿ. ಏನು ಅವ್ರೇನಾದ್ರು ಸ್ಪರ್ಧೆ ಮಾಡ್ರಂತ ಸ್ಪರ್ಧೆ ಮಾಡ್ತೀನಿ, ಇಲ್ಲ ಬೇಡ ಅಂದ್ರೆ ಬೇಡ. ಪ್ರಮುಖ ಆರೋಪ ಲಿಂಗಾಯತರಿಗೆ ಅನ್ಯಾಯ ಆಗಿದೆ ಬಿಜೆಪಿಯಲ್ಲಿ ಅನ್ನೋದು. ಈಗ ಆರೋಪಕ್ಕೆ ನೋಡಿ, ಅದನ್ನೇ ನಾನು ಹೇಳ್ತಾ ಇರೋದು. ವಿಜಯೇಂದ್ರ ಅಧ್ಯಕ್ಷ ಮಾಡಿದ್ರು, ಯಡಿಯೂರಪ್ಪನವರು ಮಾರ್ಗದರ್ಶನ ಮತ್ತು ನಮ್ಮನ್ನು ಸಹಿತ ಗೌರವದಿಂದ ಕರ್ಕೊಳ್ಳುವಂಥದ್ದು. ಇನ್ನೂ ಎಷ್ಟೋ ಜನ ಇದ್ದಾರೆ, ಅದು ನನಗೆ ಸಂಪರ್ಕ ಇಲ್ಲ. ಇನ್ನೂ ಎಷ್ಟೋ ಜನ ಬರೋರು ಇದ್ದಾರೆ. ಅದಕ್ಕೆ ಅದು ಯಾವ ಪ್ರೊಸೆಸ್ ಆಗ್ತದೆ, ಎಲ್ಲಿ ನೆಗ್ಲಿಜೆನ್ಸ್ ಆಗಿದೆ ಅನ್ನುವಂಥದ್ದು, ಅದಕ್ಕೊಂದು ಉತ್ತರ ಕೊಡುವಂಥದ್ದು ಆಗಿದೆ. ಯಾವ ಲೋಕ ಇದರಲ್ಲಿ ಯಾವುದೇ ರೀತಿಯ ಸಂಶಯ ಯಾವುದು ಬೇಡ. ಈ ರೀತಿ ಊಹಾಪೋಹಗಳನ್ನ ಯಾರು ಹಬ್ಸಾತಾರೋ ಗೊತ್ತಿಲ್ಲ. ದಯಮಾಡಿ ನಾನು ಯಾರು ಹಬ್ಸೋರಿದ್ರೆ ಅವರಿಗೆ ಅದಂಥ ಖಾಲಿ ಪೊಕಟ್ಟ ಅಂಥವು ಹಬ್ಬಿಸ್ಬೇಡ್ರಿ ಅಂತ ಹೇಳ್ತೀನಿ. ನಮ್ಮ ನಾಯಕರು ಪ್ರಹ್ಲಾದ್ ಜೋಶಿ ಅವರು, ಅವರೇ ಈ ಸರ್ತಿ ಇಲ್ಲಿ ಲೋಕಸಭಾ ಸದಸ್ಯರು 100%. ಟಿಕೆಟು ಅವರಿಗೆ ದೊಡ್ಡ ಲೀಡ್ನಿಂದ ಆರಿಸ್ಬರೋರು ಅವರ. ಅದ್ರಾಗ ಏನು ಪ್ರಶ್ನೆ ನಾನು ಹಂಗೆ ಹೇಳತ್ತಿಲ್ಲ. ನಾನು ಹೇಳಿದ್ದೆ ಇಲ್ಲಿ ನಮ್ಮ ಲೋಕಸಭಾ ಸದಸ್ಯರಾಗೋರು ಪ್ರಹ್ಲಾದ್ ಜೋಶಿ ಅವರು, ಅದನ್ನು ಬಿಟ್ಟು ಮತ್ತೆ ಯಾರೂ ಇಲ್ಲ. ಇದರಲ್ಲಿ ಯಾವುದೇ ರೀತಿಯ ಸಂಶಯ ಯಾವುದು ಬೇಡ. ಈ ರೀತಿ ಊಹಾಪೋಹಗಳನ್ನ ಯಾರು ಹಬ್ಸಾತಾರೋ ಗೊತ್ತಿಲ್ಲ. ದಯಮಾಡಿ ನಾನು ಯಾರು ಹಬ್ಸೋರಿದ್ರೆ ಅವರಿಗೆ ಅದಂಥ ಖಾಲಿ ಪೊಕಟ್ಟ ಅಂಥವು ಹಬ್ಬಿಸ್ಬೇಡ್ರಿ ಅಂತ ಹೇಳ್ತೀನಿ. ನಮ್ಮ ನಾಯಕರು ಪ್ರಹ್ಲಾದ್ ಜೋಶಿ ಅವರು, ಅವರೇ ಈ ಸರ್ತಿ ಇಲ್ಲಿ ಲೋಕಸಭಾ ಸದಸ್ಯರು 100%. ಟಿಕೆಟು ಅವರಿಗೆ ದೊಡ್ಡ ಲೀಡ್ನಿಂದ ಆರಿಸ್ಬರೋರು ಅವರ. ಅದ್ರಾಗ ಏನು ಪ್ರಶ್ನೆ ನಾನು ಹಂಗೆ ಹೇಳತ್ತಿಲ್ಲ. ನಾನು ಹೇಳಿದ್ದೆ ಇಲ್ಲಿ ನಮ್ಮ ಲೋಕಸಭಾ ಸದಸ್ಯರಾಗೋರು ಪ್ರಹ್ಲಾದ್ ಜೋಶಿ ಅವರು, ಅದನ್ನು ಬಿಟ್ಟು ಮತ್ತೆ ಯಾರೂ ಇಲ್ಲ. ಎಸ್ಸಿನಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಎಲ್ಲಪ್ಪ ಒಂದು ವರದಿಯನ್ನ ನೀಡಿದ್ದಾರೆ, ನೋಡೋಣ ಬನ್ನಿ. ಮುಂಬರುವ ಲೋಕಸಭಾ ಚುನಾವಣೆಗೆ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಬಣ ರಾಜಕಾರಣ ಆರಂಭವಾಗಿದೆ. ಅದು ಯಾವ ಮಟ್ಟಿಗೆ ಅಂತಂದರೆ, ಒಂದು ಕಾಲದಲ್ಲಿ ಜೋಡೆತ್ತು ಅಂದರೆ ಕಳೆದ 10 ತಿಂಗಳ ಹಿಂದ್ಗಡೆ ಅಂತಂದರೆ ಇಲ್ಲಿ 2 ಜೋಡೆತ್ತುಗಳು. ಆದರೆ ಈ ಜೋಡೆತ್ತುಗಳು ಈಗಾಗಲೇ ಅಂತಂದರೆ ಮಾತಿನ ಯುದ್ಧವನ್ನು ಆರಂಭಿಸಿದ್ವು. ಅದರ ನಡುವೆ ಈಗಾಗಲೇ ಅಂತಂದರೆ ಶೆಟ್ಟರ್ ಮತ್ತು ಶೆಟ್ಟರ್ ವರ್ಸಸ್ ಜೋಶಿ ಅನ್ನುವ ಬಣಗಳು ಇವತ್ತು ಧಾರವಾಡ ಜಿಲ್ಲೆಯಲ್ಲಿ ಸೃಷ್ಟಿಯಾಗಿವೆ. ಅದು ಯಾವ ಮಟ್ಟಿಗೆ ಅಂತಂದರೆ, ಇಲ್ಲಿ ಜಗದೀಶ್ ಶೆಟ್ಟರ್ಗೆ ಹೈಕಮಾಂಡ್ ಏನಾದರೂ ಗ್ರೀನಲ್ ಸಿಗ್ನಲ್ ಕೊಡ್ತಾ ಅದು ಮುಂಬರುವ ಲೋಕಸಭಾ ಚುನಾವಣೆಗೆ ಅನ್ನೋದು ಈಗ ಪ್ರಶ್ನೆ ಕಾಡ್ತಿದೆ. ಅದಕ್ಕೆ ಮೂಲ ಕಾರಣ ಏನು ಅಂತ ಹುಡುಕಿದಾಗ ಈಗಾಗಲೇ ಅಂತಂದರೆ ಜಗದೀಶ್ ಶೆಟ್ಟರ್ ಈ ಹಿಂದ್ಗಡೆ ಕೇವಲ ಮೀಸಲಾಗಿದ್ದು, ಕೇವಲ ಚುನಾವಣೆ ಬಂದಾಗ ಬೇರೆ ಬೇರೆ ಕ್ಷೇತ್ರಕ್ಕೆ ಹೋಗಿ ಸಂಚಾರ ಮಾಡಿದ್ದು ಉದಾಹರಣೆಗಳಿವೆ. ಆದರೆ ಮುಂಬರುವ ಲೋಕಸಭಾ ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡು ಈಗಾಗಲೇ ಜಗದೀಶ್ ಶೆಟ್ಟರ್ ಪಕ್ಷ ಸಂಘಟನೆ ಮಾಡ್ತಾ ಇದ್ದಾರೆ. ಕಾರ್ಯಕರ್ತರ ಮನೆಗೆ ಈಗಾಗಲೇ ಅಂತಾರೆ ಭೇಟಿ ಕೊಡ್ತಾರೆ. ಅದಕ್ಕೆ ಸಾಕ್ಷಿ ಎಂಬಂತೆ ಈಗಾಗಲೇ ಅಂತಾರೆ ಜಗದೀಶ್ ಶೆಟ್ಟರ್ ಧಾರವಾಡ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿರುವಂತಹ 8 ವಿಧಾನಸಭಾ
ಕ್ಷೇತ್ರಗಳಲ್ಲಿ ಆ ಬೇರೆ ಬೇರೆ ಕ್ಷೇತ್ರಗಳನ್ನು ಆಯ್ಕೆ ಮಾಡಿಕೊಂಡು ಆ ಕ್ಷೇತ್ರಗಳ ಒಂದು ಸಂಚಾರವನ್ನು ಮಾಡ್ತಾರೆ. ಕಳೆದ 2 ದಿನಗಳ ಹಿಂದುಗಡೆ ಅಷ್ಟೇ ಇಲ್ಲಿ ಅಂತಂದರೆ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಕುಂದಗೋಳದ ಹಲವು ಹಳ್ಳಿಗಳಿಗೆ ಭೇಟಿ ಕೊಡ್ತಾರೆ. ಭೇಟಿ ಕೊಟ್ಟು ಕಾರ್ಯಕರ್ತರ ಮನೆಗಳಿಗೆ ಹೋಗಿ ಇಲ್ಲಂದರೆ ಚಹಾ ಮತ್ತು ಉಪಹಾರವನ್ನು ಸೇವನೆ ಮಾಡ್ತಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಇರ್ಬೋದು ಮತ್ತು ಜಗದೀಶ್ ಶೆಟ್ಟರ್ ಇರ್ಬೋದು, ಯಾರನ್ನೂ ಸಹ ಇಲ್ಲಂದರೆ ಅಧಿಕೃತ ಅಭ್ಯರ್ಥಿ ಅಂತೇಳಿ ಹೈಕಮಾಂಡ್ ಘೋಷಣೆ ಮಾಡಿಲ್ಲ. ಕಳೆದ 2 ದಿನಗಳ ಹಿಂದ್ಗಡೆ ಅಷ್ಟೇ ಇಲ್ಲಿ ಅಂದರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ತಮ್ಮ ಕಚೇರಿ ಇದೆ, ಆ ಕಚೇರಿಯಿಂದ 2 ಪ್ರಚಾರ ರಥಗಳನ್ನು ಈಗಾಗಲೇ ಅಂತಂದರೆ ಬಿಡುಗಡೆ ಮಾಡಿದರೆ ಆ ಪ್ರಚಾರ ರಥಗಳು ಈಗಾಗಲೇ ತಾವು 10 ವರ್ಷಗಳಿಂದ ಅಂದರೆ ಮೋದಿ ಸರ್ಕಾರ ಬಂದಾಗಿಂದ 10 ವರ್ಷಗಳ ಏನೇನು ಸಾಧನೆ ಮಾಡಿದವೆ ಅವುಗಳನ್ನು ಎಲ್ಲವನ್ನೂ ಇಲ್ಲಿ ಅಂದರೆ ಆ ಪ್ರಚಾರ ರಥಗಳ ಮೇಲೆ ಬ್ಯಾನರ್ಗಳನ್ನು ಹಾಕಲಾಗಿದೆ. ಆ ಬ್ಯಾನರ್ಗಳ ಮುಖಾಂತರ ಪ್ರಹ್ಲಾದ್ ಜೋಶಿ ಅವರು ಸಹ ಇಲ್ಲಿ ಅಂದರೆ ಪ್ರಚಾರವನ್ನು ಆರಂಭಿಸಿದ್ದಾರೆ. ಇನ್ನೊಂದು ಈ ವಾಹನ ಪ್ರಚಾರ ವೇಳೆ ಇಲ್ಲಿ ಅಂತಂದರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿಗೆ ಕೆಲವೊಂದಿಷ್ಟು ಕಾರ್ಯಕರ್ತರು ಮತ್ತು ಶಾಸಕರು ಜೋಶಿ ಅವರಿಗೆ ಬಹುಪರಾಕ್ ಅಂತ ಘೋಷಣೆ ಮಾಡಿದ್ರೆ ಅದು ಯಾವ ಮಟ್ಟಿಗೆ ಅಂದರೆ ದೇಶಕ್ಕೆ ಮೋದಿ, ಧಾರವಾಡಕ್ಕೆ ಇಲ್ಲಿ ಜೋಶಿ ಅಂತೇಳಿ ಕೆಲವೊಂದಿಷ್ಟು ಘೋಷಣೆಯನ್ನು ಬಹುಪರಾಕನ್ನು ಹಾಕಿದ್ದಾರೆ. ಇದನ್ನೆಲ್ಲವೂ ನೋಡಿದಾಗ ಒಂದು ಕಡೆ ಅಂತಂದರೆ ಜಗದೀಶ್ ಶೆಟ್ಟರ್ ಬಣ ಇವತ್ತು 8 ಕ್ಷೇತ್ರಗಳ ಏನು ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿರುವಂತಹ 8 ವಿಧಾನಸಭಾ ಕ್ಷೇತ್ರಗಳು ಸಂಚಾರ ಮಾಡ್ತಾ ಇದ್ರೆ, ಇನ್ನೊಂದು ಕಡೆ ಅಂತಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಪ್ರಚಾರತವನ್ನ ಬಿಟ್ಟು ಇಲ್ಲಿ ಅಂತಾರೆ ಪ್ರಚಾರ ಮಾಡ್ತಿದ್ದಾರೆ. 2 ಬಣಗಳು, ಒಂದು ಕಡೆ ಅಂತಾರೆ ಪ್ರಹ್ಲಾದ್ ಜೋಶಿ ಬಣ, ಇನ್ನೊಂದು ಕಡೆ ಅಂತಾರೆ ಜಗದೀಶ್ ಶೆಟ್ಟರ್ ಬಣ. ಈಗ ಬಣಗಳ ಸೃಷ್ಟಿಯಿಂದ ಇವತ್ತು ಕಾರ್ಯಕರ್ತರಲ್ಲಿ ಗೊಂದಲ ಮನೆ ಉಂಟಾಗಿದೆ, ಗೊಂದಲ ಗೂಡಾಗಿದೆ. ಯಾಕಂದ್ರೆ ಇವತ್ತು ನಾವು ಜಗದೀಶ್ ಶೆಟ್ಟರ್ಗೆ ಬಹುಪರ ಕೇಳಬೇಕಾ, ಇನ್ನೊಂದು ಕಡೆ ಅಂತಾರೆ ಪ್ರಹ್ಲಾದ್ ಜೋಶಿ ಅವರಿಗೆ ಜೈಘೋಷ ಹಾಕಬೇಕು ಅನ್ನೋದೇ ಇವತ್ತು ಕಾರ್ಯಕರ್ತರಲ್ಲಿ ಗೊಂದಲ ಆಗಿ ತಮ್ಮ ಮನೆಯಲ್ಲೇ ಇವತ್ತು ತಾವು ಕಾರ್ಯಕರ್ತರು ಉಳಿಯುವಂತಹ ಸ್ಥಿತಿ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ನಿರ್ಮಾಣವಾಗಿದೆ. ಥ್ಯಾಂಕ್ ಯು ಎಲ್ಲಪ್ಪ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.